ಒಡನೆ ಉದ್ಭವಿಸಿತ ಓಂಕಾರನಾದವೋ ಮಹಾವೀರ ಕೇವಲಿಯ ಮುಖಾರವಿಂದದಿಂದಲೀ ಅಲುಗಿದಂತೆ ಹೂದಳದ ಇಬ್ಬನಿ ಸುರಿದಂತೆ ಜೇನಹನಿ ಮಿನುಗಿದಂತೆ ಮೌನಕನಿ ಹೊಳೆದಂತೆ ಸೌಧಾಮಿನಿ ಹೊಮ್ಮಿಥಾಸುರ ಶಬ್ದವು ಕಣ್ತೆರೆದಂತೆ ಪ್ರಭಾತವು ನಕ್ಕು ನುಡಿದಂತೆ ತಾರೆಗಳು ಮೈತಾಗಿದಂತೆ ಚಂದ್ರಶೈತ್ಯವು ಆವರಿಸಿದಂತೆ ಹೊಂಬಿಸಿಲು ಇದ್ದಿಥಾ ದೇವಧ್ವನಿಯು ಚಿಮ್ಮಿದಂತೆ ಹರ್ಷ ಚಿಲುಮೆ ಹೊಮ್ಮಿದಂತೆ ಭುವಿಯೊಲುಮೆ ಶೋಭಿಸಿದಂತೆ ದಿವ್ಯ ಪ್ರಭೆ ವರ್ಷಿಸುವಂತೆ ದೇವಕೃಪೆ ಹೊರಹೊಮ್ಮಿತಾ ಜಿನೇಶ್ವರವಾಣಿ ಸುಮಧುರ ಸಾಗರ ಘೋಷದಂತೆ ಗಂಭೀರ ಮೇಘಧ್ವನಿಯಂತೆ ಪ್ರಜ್ವಲಿಪ ಕಾರುಣ್ಯ ಜ್ಯೋತಿಯಂತೆ ಉಜ್ವಲ ಜ್ಞಾನ ಸೂರ್ಯಕಾಂತಿಯಂತೆ ಪ್ರಕಾಶಿಸಿತಂತೆಯೇ ಆ ತೀರ್ಥಂಕರ ವಾಣಿಯೋ ಸುಮಧುರ ಸುಂದರವಾಗಿಯೇ ಆತ್ಮಬಂಧುರವಾಗಿ ಸರ್ವಭಾಷಾತ್ಮಕವಾಗಿ ಸಮ್ಯಕ್ ದರ್ಶನ ದೀಪ್ತಿಯಾಗಿ ಮತ್ತ ಮೋಕ್ಷ ಮಾರ್ಗದರ್ಶಿಯಾಗಿ ಇಂತು ಪ್ರಕಾಶಿಸಿತ ದಿವ್ಯವಾಣಿ ಭವ್ಯರ ಅಜ್ಞಾನಾಂಧಕಾರವನು ಕಳೆವ ಸೂರ್ಯನಲು ಅಂತೆಯೇ ಇರಲಿಲ್ಲ ಆ ದಿವ್ಯವಾಣಿಗೆ ಉಸಿರಿನ ಅಗತ್ಯವಂತೆಯೇ ಕೊರಳು ತುಟಿಗಳ ಚಲನೆಯೂ ಬದಲಾಗಿ ಇತ್ತದುವೆ ನದಿಯ ಕಲರವದಂತೆ ಸಾಗರ ಘೋಷದಂತೆ ಸುಮಧುರ ಸುಂದರ ತರವಾಗಿ ಸ್ಫಟಿಕದೆಳೆಯಂತೆ ಸ್ಪಷ್ಟ ನಿರ್ದೋಷವಾಗಿ ಅಂತೆ ಈಡೇರಿಸುತ್ತ ಲೋಕದಾಪೇಕ್ಷೆಯನು ಪ್ರವಹಿಸಿ ತೊಡಗಿತಾಜಿನವಾಣಿ ರಸಗಂಗೆಯಂತೆ ಸತತವಾಗಿ. ಇಂದ್ರಭೂತಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದಾನೆ ಗೌತಮ. ಒಡನೆ ಓಂಕಾರನಾದ ಮಹಾವೀರರ ಮುಖಾಬ್ಜ ಕಮಲದಿಂದ ಹೊರಡುತ್ತಂತೆ. ಹೇಗೆಂದರೆ ಹೂದಳದ ಮೇಲೆ ಇಬ್ಬನಿ ಯಾವ ರೀತಿ ಸುರಿಯುತ್ತೋ ಹಾಗೆ ಜೇನ ಹನಿ ಆ ಮೌನ ಕನಿಯಿಂದ ಹೊಡೆದಂತೆ ಆ ಸುರಶಬ್ದ, ಸುರ ಅಂದರೆ ಆ ದೇವತಾಂಶ, ಆ ಸುರಶಬ್ದವೇ ಕಣ್ತೆರೆದ ರೀತಿಯಲ್ಲಿ ಪ್ರಭಾತ ಉಂಟಾಗ್ತದೆ. ತಾರೆಗಳು ಮೈಗೆ ಮುಟ್ಟಿದ ಹಾಗೆ ಆಗ್ತದೆ. ಚಂದ್ರಶೈತ್ಯ, ಅತ್ಯಂತ ಶೀತಳವಾದ ವಾತಾವರಣ ಅಲ್ಲಿ ಉಂಟಾಯಿತು. ದೈವಧ್ವನಿ ಚಿಮ್ತಾ ಇದೆಯಂತೆ, ಹೊಂಬಿಸಿಲು ಬೀಳುವ ಹಾಗೆ. ದಿವ್ಯ ಪ್ರಭೆ ದೇವಕೃಪೆಯಿಂದ ಆ ಜಿನೇಶ್ವರನ ವಾಣಿ ಸುಮಧುರ ಸಾಗರ ಘೋಷದಂತೆಯಲ್ಲಿ ಭಾಸವಾಗ್ತಾ ಇದೆ. ಮೇಘಧ್ವನಿಯಂತೆ ಪ್ರಜ್ವಲಿಸ್ತಾ ಇದೆಯಂತೆ. ಆತ್ಮಬಂಧುರವಾಗಿ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ್ಯದ ಪ್ರತೀಕವಾದ ರತ್ನತ್ರಯ ಸ್ವರೂಪದ ಮಾರ್ಗದರ್ಶಿಯಾಗಿ ಕಂಗೊಳಿಸ್ತಾ ಇದೆ. ಹೀಗೆ ದಿವ್ಯವಾಣಿ ಆ ಪ್ರಕಾಶವಾಗಿ ಲೋಕದ ಜನರ ಅಜ್ಞಾನಾಂಧಕಾರವನ್ನು ಕಳೆದು ಆ ದಿವ್ಯವಾಣಿಗೆ ಅದರ ಕೊರಳು ತುಟಿಗಳ ಚಲನೆಯ ಬದಲಾಗಿ ಅದು ಇತ್ತು ಅನ್ನೋದು. ಸಾಗರದ ಘೋಷದಂತೆ ಸ್ಫಟಿಕದಳೆಯಂತೆ ನಿರ್ದೋಷವಾಗಿ ಲೋಕದ ಅಪೇಕ್ಷೆಯನ್ನು ಪ್ರವಹಿಸಿ ತೊಡಗುವ ರೀತಿಯಲ್ಲಿ ಅಜ್ಜಿನವಾಣಿ ರಸಗಂಗೆಯಂತೆ ಅಲ್ಲಿ ಚಿಮ್ತಾ ಇದೆ ಅನ್ನುವುದನ್ನು ಇಲ್ಲಿ ಉಲ್ಲೇಖ ಮಾಡಲಾಗಿದೆ. ಆ ಮಹಾವೀರ ಮಹಾದರ್ಶನದ ಮೋಕ್ಷ ಕಲ್ಯಾಣ ಸಂಪುಟ ಅತ್ಯಂತ ಗಂಭೀರ, ನಯನ ಮನೋಹರ.